ಸೊ ಚೇತು ಮತ್ತು ದೀಕ್ಷಾ ನಮ್ಮ ಮುಂದೆ ಕುತ್ಕೊಂಡಿರೋದು. ಇವಾಗ ಸಿನಿಮಾ ರಿಲೀಸ್ ಆಗಲಿಕ್ಕೆ ಸ್ವಲ್ಪ ದಿನ ಅಷ್ಟೇ ಬಾಕಿ ಇದೆ. ಸೊ ಈಗಾಗಲೇ ಎಲ್ಲ ರಿಲೀಸ್ ಆಗಿರುವಂತಹ ಕಂಟೆಂಟ್ ಎಲ್ಲ ಒಳ್ಳೆ ಪ್ರತಿಕ್ರಿಯೆ ಪಡ್ಕೊಂಡಿದೆ. ಸೊ ಮತ್ತೊಂದು ಕರಾವಳಿ ಭಾಗದ ಕತೆ, ಸೊ ಅದೇ ಮೈಂಡ್ ಸೆಟ್ಟಲ್ಲಿ ಜನ ನೋಡೋದಕ್ಕೂ ತಯಾರಿದ್ದಾರೆ ಇವಾಗ. ಸೊ ನಿಮಗೆ ಯಾವ ರೀತಿ ಇದೆ ಎಕ್ಸೈಟ್ಮೆಂಟ್ ಅಂತ? ಇವಾಗ ನೀವು ಎಕ್ಸಾಂಪಲ್ ಕೊಟ್ಟರೆ, ಈಗ ಕಾಂತಾರ ಆಗಿರ್ಬೋದು, ಸೂ ಫ್ರಮ್ ಸೋ ಆಗಿರ್ಬೋದು, ಅದು ಒಂದು ಬೇರೆ ಬೇರೆ ಫೀಲ್ ಕೊಟ್ಟಿರುವಂಥ ಸಿನಿಮಾಗಳು, ಅದೇ ಭಾಗದ್ದು ಬಟ್ ಬೇರೆ ಬೇರೆ ಫೀಲು. ಇದು ಕಂಪ್ಲೀಟ್ಲಿ ಬೇರೆ ಫೀಲ್ ಕೊಡುತ್ತೆ ನಿಮಗೆ. ಎಲ್ಲೂ ಕೂಡ ಅದಕ್ಕೆ ಸಂಬಂಧ ಇಲ್ಲ. ತುಂಬ ಜನ ಅನ್ಕೊಂಡಿರೋದು ಅದೇ ಥರ ಇದೆ, ಇದು ದೈವಗಳ ಬಗ್ಗೆ ಇದೆ, ಆ ಥರ ಒಂದಿಷ್ಟೆಲ್ಲ ನಮಗೂ ಕೇಳಿಬಂತು. ಬಟ್ ಇದು ಯಾವುದಕ್ಕೂ ಸಂಬಂಧ ಇಲ್ಲ. ನಿಮಗೆ ಪ್ಯೂರ್ ಲವ್ ಸ್ಟೋರಿ ಇದು. ಅದರೊಟ್ಟಿಗೆ ಒಂದು ಹುಲಿ ವಯಸ್ಸದ್ದು ಒಂದು ಎಳೆ ಹೋಗ್ತಾ ಇರುತ್ತೆ. ಸೊ ಬೇರೆ ಫೀಲ್ ಕೊಟ್ಟೆ ಕೊಡುತ್ತೆ ನಿಮಗೆ ಇದು. ಸೊ ದಾವಣಗೆರೆಯ ನಮ್ಮ ಋತ್ವಿಕ್ ಅವರಿಗೆ, ಜೊತೆಗೆ ಬೆಂಗಳೂರು ಹುಡುಗಿ ಚೈತ್ರ ಅವರಿಗೆ ಫಸ್ಟ್ ಸ್ಟಾರ್ಟಿಂಗ್ ಫ್ರಮ್ ಮಾರ್ನಮಿ ಅನ್ನುವಾಗಲೇ ಇದನ್ನು ನವರಾತ್ರಿ ಅಂತ ಕರೀತಾರೆ ಅನ್ನೋದ್ರಿಂದ ಹಿಡಿದು ಸಾಕಷ್ಟು ಅಂದರೆ ಹೊಸ ವಿಷಯಗಳಿಗೆ ಆ್ಯಕ್ಚುಲಿ ಒಡ್ಡಿಕೊಳ್ಳೋದು ಇರುತ್ತೆ ನಿಮಗೆ. ಸೊ ಹೇಗೆ ಅನ್ನಿಸ್ತು ಎಸ್ಪೆಷಲಿ ಒಂದು ಟೈಟಲ್ ಕೇಳಿದಾಗ, ಪ್ಲಸ್ ಅಲ್ಲಿ ಹೋಗಿ ಶೂಟ್ ಮಾಡಿದ್ದು ಅಲ್ಲಾದ ಅನುಭವ, ಪ್ಲಸ್ ಈಗ ಜನರಲ್ ಆಗಿ ದಸರಾ ಅಂದ ತಕ್ಷಣ ಮೈಸೂರಲ್ಲಿ ಮಾತ್ರ ಆಗುತ್ತೆ ಅನ್ನೋ ಥರ ಒಂದು ನೋಷನ್ ಇದೆ ಎಲ್ರಿಗೂ. ಮಂಗಳೂರು ದಸರಾ ಇಸ್ ಕಂಪ್ಲೀಟ್ಲಿ ಅದೇ ಒಂದು ಬೇರೆ ಪ್ರಪಂಚನೇ. ಆ್ಯಕ್ಚುಲಿ ನೀವು ಅದನ್ನು ಕೂಡ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ ಅಂತ ಅನ್ಕೊಂಡೆ. ಸೊ ಸ್ಟಾರ್ಟಿಂಗ್ ಫ್ರಮ್ ಟೈಟಲ್ ಹೇಗಿತ್ತು ಓವರ್ ಆಲ್ ಎಕ್ಸ್ಪೀರಿಯನ್ಸ್? ಟೈಟ್ಲ್ ಅದೇ, ನಾನು ಪ್ರೊಡ್ಯೂಸರ್ ಕೊಟ್ಟ ಟೈಟ್ಲ್ ಇದು. ಕತೆ ಈ ಥರ ಅಂತ ರೆಡಿ ಮಾಡ್ಕೊಂಡಾಗ, ನಿರ್ದೇಶಕರು ಈ ಥರ ಕತೆ ರೆಡಿ ಮಾಡ್ಕೊಂಡಾಗ ಈ ಕತೆಗೆ ಇದು ಸೂಕ್ತ ಅಂತ ಅವ್ರಿಗೆ ಅನಿಸ್ತು. ಅವ್ರು ಆ ಟೈಟ್ಲ್ ಕೊಟ್ಟರು. ನಾವು ಯೋಚನೆ ಮಾಡೋದು ನಮಗೂ ಅನಿಸ್ತು, ಕರೆಕ್ಟ್ ಅಲ್ವಾ ಇದು, ಸೂಕ್ತ ಆಗುತ್ತೆ ಅಂತ ಅನಿಸ್ತು. ಸೊ ಆ ಟೈಟ್ಲ್ ಆ ಥರ ಬಂತು. ನೀವು ಹೇಳಿದ ಪಾಯಿಂಟ್ ಕರೆಕ್ಟ್ ಆಗಿತ್ತು. ನಮ್ಗೆಲ್ರಿಗೂ ಕೂಡ ದಸರಾ ಅಂದರೆ ಮೈಸೂರು ದಸರಾ ಒಂದೇ ನೆನಪಿರುತ್ತೆ. ಮಂಗಳೂರಲ್ಲಿ ಕೂಡ ವಿಭಿನ್ನವಾದ ದಸರಾ ಇರುತ್ತೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ರೀಸೆಂಟಾಗಿ ನಾವು ಅಲ್ಲಿ ಪ್ರಮೋಷನ್ ಹೋದಾಗ ಅಲ್ಲಿ ನಡೀತಾ ಇತ್ತು ಅದು. ಸೊ ಅದು ಬೇರೆ ಲೆವೆಲ್ಗೆ ಇದೆ ಅದು. ನೀವು ಹಿಂಗೆ ರೋಡ್ ಹೋದ್ರೆ ಎಲ್ಲ ಹುಲಿಗಳು ಕಾಣ್ತಾ ಇರುತ್ತೆ. ನಿಮಗೆ ಇಲ್ಲಿ ಓಡಾಡ್ತಾ ಇರುತ್ತೆ, ಹುಲಿಗಳು ಓಡಾಡ್ತಾ ಇರುತ್ತೆ, ಹುಲಿಗಳು ತಿಂತಾ ಇರುತ್ತೆ, ಹುಲಿಗಳು ಏನೇನೋ ಮಾಡ್ತಾ ಇರುತ್ತೆ ಅಲ್ಲಿ. ತುಂಬ ಅಂದರೆ ನಾವು ಮೈಸೂರು ದಸರಾ ಯಾವ ಥರ ನೋಡ್ತೀವೋ ಅದೇ ಅಷ್ಟೇ ವಿಜೃಂಭಣವಾಗಿ ಇವರು ಕೂಡ ಮಾಡ್ತಾರೆ. ತುಂಬ ಜನಕ್ಕೆ ಅದು ಗೊತ್ತಿಲ್ಲ ಅಷ್ಟೇ. ಬಟ್ ನಾವು ಎಕ್ಸ್ಪೀರಿಯನ್ಸ್ ಮಾಡಿದಾಗ ಅದು ಬೇರೆ ಫೀಲ್ ಆಯ್ತದ, ವೈಬಿ ಬೇರೆ ಆಯ್ತದ. ವೆರಿ ನೈಸ್. ಚೈತ್ರ ಅವ್ರಿಗೆ ನನಗೆ ಅಂದರೆ ಈ ರಾಜ್ ಎಲ್ಲ ನನ್ನ ಫಸ್ಟ್ ಸಿನಿಮಾದಿಂದ ಪರಿಚಯ ಇರೋದ್ರಿಂದ ನಾನು ಒಂದೆರಡು ಸರ್ತಿ ಮೋಸ್ಟ್ಲಿ ದಸರಾ ಟೈಮ್ ಅರೌಂಡ್ ದಟ್ ಟೈಮ್ ಹೋಗಿದ್ದೀನಿ. ಆ್ಯಂಡ್ ಈ ಮೆರವಣಿಗೆ ಎಲ್ಲ ಒಂದೆರಡು ಸರ್ತಿ ಹಂಗೆ ನೋಡಿದ್ ನೆನಪು. ಬಟ್ ಫುಲ್ ಫ್ಲೆಡ್ಜ್ ಆಗಿ ಯಾವುದಕ್ಕೂ ಹೋಗಿ ನೋಡಿದ್ದಿಲ್ಲ. ಬಟ್ ಇವ್ರುಗಳೆಲ್ಲ ಹುಲಿ ವೇಷದ ಕುಣಿತ ಅವರೆಲ್ಲ, ಇನ್ಫ್ಯಾಕ್ಟ್ ಅರ್ಪಿತ್ ಅಂತ ನಮಗೆ ಇವ್ರಿಗೆ ಹುಲಿ ವೇಷದ ಕುಣಿತ ಎಲ್ಲ ಹೇಳ್ಕೊಟ್ಟಿತ್ತು. ಹುಲಿ ಕುಣಿತ ಹೇಳ್ಕೊಟ್ಟಿದ್ದು. ಸೊ ಅವರು ಎಲ್ಲರೂ ನನಗೆ ಪರಿಚಯ. ಸೊ ಅವ್ರುಗಳು ಮಾಡೋದು ಸ್ಟೇಜ್ ಮೇಲೆಲ್ಲ ಮಾಡುವಾಗ, ಆಮೇಲೆ ಅವ್ರ ಗುಂಪಲ್ಲಿ ಅವರು ಏನೋ ಹುಲಿ ಕುಣಿಯೋದು ಎಲ್ಲ ಅದು ನೋಡಿದ್ದು ಗೊತ್ತು. ಸೊ ಆ ಒಂದು ಕಲ್ಚರ್ ನನಗೆ ಸ್ವಲ್ಪ ಪರಿಚಯ ಹಾಗೆ ಬಿಕಾಸ್ ಆಫ್ ದೆಮ್. ಬಟ್ ಮಂಗ್ಳೂರಿಗೆ ಹೋಗೋದು ಬರೋದು ಎಲ್ಲ ಇದೆ. ಪ್ರತಿ ವರ್ಷ ಒಂದು 2-3 ಸರ್ತಿ ಆದರೂ ಬಂದು ಹೋಗಿರೋದು, ಏನೋ ಕೆಲ್ಸಕ್ಕಾಗಲಿ ಇಲ್ಲ ಸುಮ್ಮನೆ ಆಗಲಿ ದೇವಸ್ಥಾನದ ವಿಸಿಟ್ಗಾಗಲಿ ಹಂಗಾಗಿದೆ. ಸೊ ಆ ಕಲ್ಚರ್ದು ಟಚ್ ಯಾವಾಗಲೂ ಇತ್ತು. ಆ್ಯಂಡ್ ಅದೇ ಸಿನಿಮಾ ಆಗಿ ಕನ್ವರ್ಟ್ ಆಗಿ ಆ್ಯಂಡ್ ಅದ್ರ ಸುತ್ತ ಸಿನಿಮಾ ಮಾಡಿದ್ದು. ಆ್ಯಂಡ್ ಆ ಮಾನವಿ ಬಗ್ಗೆ ಹೆಚ್ಚು ಇನ್ನೂ ತಿಳ್ಕೊಂಡಿದ್ದು ಇನ್ನೊಂದು ಖುಷಿ. ಮೊದಲು ಬರೀ ಹುಲಿ ಕುಣಿತ ಏನೋ ಒಂದು ಎಂಟರ್ಟೈನ್ಮೆಂಟ್ ಮಾಡಿದ್ರು ಅಂತ, ಇವಾಗ ಅದು ಹರಕೆ ತರ ಆಕ್ಚುಲಿ ತೀರಿಸ್ತಾರೆ ಅನ್ನೋದೆಲ್ಲ ನಮ್ಗೆ ಸಾಕಷ್ಟು ಟ್ರೂಪ್ಸ್ ಇದೆ. ಡಿಫ್ರೆಂಟ್ ಟ್ರೂಪ್ಸ್ ಇದೆ ಅಂಡ್ ಏನೋ ಅವ್ರದೇ ಒಂದು ಡಿಫ್ರೆಂಟ್ ಪ್ರಪಂಚ ನೀವು ಹೇಳ್ದಂಗೆ. ಸೊ ಅದು ಕಲ್ತಿದ್ದು ಖುಷಿ ಆಯ್ತು. ನವರಾತ್ರಿ ಕಳೆದು 10ನೇ ದಿನ ಆ್ಯಕ್ಚುಲಿ ಏನು ಕುದ್ರೋಳಿ ಗೋಕರ್ಣನಾಥೇಶ್ವರ ಟೆಂಪಲ್ ಕಡೆಯಿಂದ ಏನು ನಮ್ಮ ಶಾರದಾ ದೇವಿಯವರ ಒಂದು ಪ್ರತಿಮೆ ಅಂದರೆ ಅದು ಹೊರಡುತ್ತೆ. ಆ್ಯಕ್ಚುಲಿ ಪ್ರೊಸೆಷನ್ ಹೊರಟು ಮತ್ತೆ ವಾಪಸ್ ಅಲ್ಲಿಗೆ ಬಂದು ಪುಷ್ಕರಣಿಯಲ್ಲಿ ಅದೇನು ಅವರು ಅದನ್ನು ಇಮರ್ಸ್ ಮಾಡ್ತಾರೆ. ದಟ್ಸ್ ಅ ವೆರಿ ಎಮೋಷನಲ್ ಒಂದು ವಿಷಯ ಆ್ಯಕ್ಚುಲಿ ದಕ್ಷಿಣ ಕನ್ನಡದವ್ರಿಗೆ. ಸೊ ಅದ್ರ ಬಗ್ಗೆ ಎಲ್ಲ ಏನಾದರೂ ಗೊತ್ತಾಯ್ತಾ ನಿಮಗೆ? ಇಲ್ಲ, ನಮಗೂ ಅಷ್ಟೇ. ನೀವೇನು ಹೇಳಿದ್ರೆ ಇನ್ಫ್ಯಾಕ್ಟ್ ಆಕ್ಚುಲಿ ಕಣ್ಣೀರು ಹಾಕ್ತಾರೆ. ಅಂದ್ರೆ ತುಂಬಾ ಎಮೋಷನಲ್ ಮೂಮೆಂಟ್ ಅದು. ಇಲ್ಲಿಗ ಗಣಪತಿ ಎಲ್ಲ ಬಿಡುವಾಗ ಹೇಗೆ ಜನಗಳಿಗೆ ಒಂದು ಸ್ವಲ್ಪ ಅದೊಂದು ಎಮೋಷನಲಿ ಟಚ್ ಆಗುತ್ತಲ್ವಾ, ಇಷ್ಟು ದಿನ ನಾವು ಗಣಪತಿ ಇಟ್ಟಿದ್ವಿ ಆ ಥರದ್ದೆಲ್ಲ ಅಂತ. ಅಲ್ಲಿ ಕುದ್ರೋಳಿ ದೇವಸ್ಥಾನದಲ್ಲಿ ಲೈಕ್ ಶಾರದಾ ಮಾತೆಯನ್ನು ಏನು ಪ್ರತಿಷ್ಠಾಪನೆ ಮಾಡಿರ್ತಾರೆ, 9 ದಿನಗಳ ಕಾಲ ಅದಕ್ಕೆ ಸಾಕಷ್ಟು ಲೈಕ್ ಪೂಜೆ ಎಲ್ಲ ಪುನಸ್ಕಾರ ಎಲ್ಲ ಆಗಿರುತ್ತೆ. 10th ಡೇ ಅಲ್ಲಿಂದ ಕುದ್ರೋಳಿಯಿಂದ ಹೊರಟು ಆ್ಯಕ್ಚುಲಿ ಪ್ರೊಸೆಷನ್ ಹೊರಟು ವಾಪಸ್ ಅಲ್ಲಿಗೆ ಬಂದು ಪುಷ್ಕರಣಿಯಲ್ಲಿ ಅದನ್ನು ಬಿಡ್ತಾರೆ. ಸೊ ಆಗ ಅದು ಇಟ್ಸ್ ವೆರಿ ಲೈಕ್ ಒಂಥರ ತುಂಬ ಎಮೋಷನಲ್ ಮೂಮೆಂಟ್ ಅದು. ಜನ ಕಣ್ಣೀರು ಹಾಕಿದ್ದುಂಟು. ನೀವು ರೀಲ್ಸ್ ಬೀಮ್ಸ್ ಎಲ್ಲ ನೋಡಿದರೆ ತುಂಬ ಸಿಗುತ್ತೆ ಆ ಟೈಮಲ್ಲಿ ಆ್ಯಕ್ಚುಲಿ. ಕರೆಕ್ಟ್. ಸೊ ಇನ್ನು ಸಿನಿಮಾದ ಪಾತ್ರಗಳ ವಿಚಾರಕ್ಕೆ ಬರೋದಾದರೆ ಅಂದರೆ ಸಾಕಷ್ಟು ಅಂದರೆ ಏನಂತ ಅಂದರೆ ಚಾಲೆಂಜಸ್. ಯಾಕೆ ಅಂತಂದರೆ ಸ್ಲ್ಯಾಂಗ್ ವಿಚಾರ. ಇಬ್ಬರಿಗೂ ಆ ಒಂದು ಸ್ಲ್ಯಾಂಗ್ನ ಕ್ರ್ಯಾಕ್ ಮಾಡಬೇಕು. ಸೊ ಎಷ್ಟು ಟಫ್ ಇತ್ತದು. ಅಫ್ಕೋರ್ಸ್ ದೀಕ್ಷಾ ಅವರ ಮಾತುಗಳು ನಮಗೆ ಆಲ್ಮೋಸ್ಟ್ ಒಂದು 98%
ಔಟ್ ಆಫ್ 100 ಕೊಡ್ಬೋದು. ಹೌದಾ? ಅಷ್ಟು ಸಿಂಕ್ ಆಗ್ತಾ ಇದೆ. ಮ್ಯಾಂಗ್ಳೂರ್ ಹುಡುಗಿ ಅಂತ ಅನ್ನಿಸ್ತಾ ಇದೆ. ನಿಮ್ದು ಸ್ವಲ್ಪ ಮಾತು ಕಡಿಮೆ ಇತ್ತು ಟೀಸರಲ್ಲಿ, ಜಾಸ್ತಿ ಅಷ್ಟು ಇರಲಿಲ್ಲ. ಬಟ್ ಅಫ್ಕೋರ್ಸ್ ನೀವು ಪ್ರಯತ್ನ ಅಂತೂ ಪಟ್ಟಿರ್ತೀರಾ ಅಂತ ಅನ್ನಿಸ್ತಾ ಇದೆ. ಎಷ್ಟು ಕಷ್ಟ ಆಗಿತ್ತು ಸ್ಲ್ಯಾಂಗ್ ಕಲಿಯೋದು? ಕಷ್ಟ ಅಫ್ಕೋರ್ಸ್ ಇತ್ತು, ಯಾಕಂದರೆ ಪೂರ್ತಿ ಬೇರೆ ಅದು. ನಾವು ಡೈಲಿ ಮಾತಾಡೋ ಭಾಷೆಗಿಂತ ಅದು ಕನ್ನಡನೇ, ಬಟ್ ಬೇರೆ ಥರ ಸ್ಲ್ಯಾಂಗ್ ಇರುತ್ತೆ. ಅದನ್ನ ಒಂದು ಆ ಸ್ಲ್ಯಾಂಗ್ ಹಿಡಿಯೋದು ತುಂಬ ಇಂಪಾರ್ಟೆಂಟ್ ಅದು. ಯಾಕಂದರೆ ಎಲ್ಲೂ ಕೂಡ ಇವ್ನು ಮಂಗಳೂರಿನಲ್ಲ ಅಂತ ಅನಿಸ್ಬಾರ್ದು ಜನಕ್ಕೆ. ಅದಕ್ಕೆ ವರ್ಕ್ಶಾಪ್ ತೊಗೊಂಡಿದ್ರು ನಮಗೆ. ಆ ವರ್ಕ್ಶಾಪ್ ನಮ್ಗೆ ತುಂಬ ಯೂಸ್ ಆಯಿತು ಆ್ಯಕ್ಚುಲಿ. ನಿರ್ದೇಶಕರಾಗಿರ್ಬೋದು, ವಿದು ಸರ್ ಅಂತ ಇದ್ರು, ಅವರು ಒಂದು 15 days ಮಾಡಿದ್ರು ಅಥವಾ ನಾನು 5 days, ನೀವು ಜಾಸ್ತಿ ಮಾಡಿದ್ರು. ಹಾಂ, ಇವರು 5 days ಇದ್ರು, ಯಾಕಂದರೆ ಮೇಡಮ್ ಬಿಸಿ ಇದ್ರು. ಹೌದು, ಅವರು ದ್ವಿಭಾಷಾ ನಟಿ ಅಲ್ಲ ಈಗ ಸದ್ಯಕ್ಕೆ. ಹಾಗಾಗಿ ನನಗೆ ಒಂದು 15 days ಟೈಮ್ ಸಿಕ್ತು. ಅಲ್ಲಿ ಪ್ರಾಪರಾಗಿ ಟ್ರೈನ್ ಮಾಡಿದ್ರು ಆ್ಯಕ್ಚುಲಿ. ಸ್ಲ್ಯಾಂಗ್ ಹೆಂಗಿರುತ್ತೆ, ಎಲ್ಲಿ ನಾವು ಸ್ವಲ್ಪ ಮೆಲ್ಲಿ ಮಾತಾಡ್ತೀವಿ, ಎಲ್ಲಿ ಜೋರಾಗುತ್ತೆ, ಅದೆಲ್ಲ ತುಂಬ ಚೆನ್ನಾಗಿ ಹೇಳ್ಕೊಟ್ರು ಆ್ಯಕ್ಚುಲಿ ಅವಾಗ. ಓಕೆ, ಚೈತ್ರ ಅವ್ರಿಗೆ? ನಾನು ಅಂದರೆ ನನಗೆ ಪರಿಚಯ, ಈ ಭಾಷೆ ಕೇಳಿ 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 ನನಗೆ ಅಭ್ಯಾಸ ಇದೆ. ಸೊ ನನಗೆ ಆ ಟೋನ್ ಹಿಡಿಯೋದಕ್ಕೆ ಈಸಿ ಆಯಿತು. ಬಟ್ ನಾನೇ ಮಾತಾಡಬೇಕಾದ್ರೆ ತಪ್ಪು ಮಾಡ್ತೀನಿ ಆಬ್ವಿಯಸ್ಲಿ. ಆ ಡೈಲಾಗ್ನ ಅದೇ ಥರ ಹೇಳೋದು, ಆ ಮಿಮಿಕ್ ಮಾಡೋದು ನನಗೆ ಐ ಥಿಂಕ್ ವಿದು ಸರ್ ನನಗೆ ಹೆಲ್ಪ್ ಮಾಡಿದ್ರು ಒಂದು. ಆ್ಯಂಡ್ ನಾನೆಲ್ಲ ನೋಟ್ಸ್ ಮಾಡ್ಕೊಳ್ಳೋದು. ಓಕೆ, ಹಿಂಗೆ ಹೇಳ್ತಾರೆ, ಇಲ್ಲಿ ಈ ಥರ ಒತ್ತು ಕೊಡಬೇಕು, ಇಲ್ಲಿ ಈ ಥರ ತೇಲಿಸ್ಬೇಕು, ಅದೆಲ್ಲ ನೋಟ್ಸ್ ಮಾಡಿ ಏನೋ ಹೋಮ್ವರ್ಕ್ ನಾವು ವರ್ಕ್ಶಾಪಲ್ಲಿ ಒಂದು ಕಲಿಯೋದು, ಆಮೇಲೆ ಹೋಗಿ ಅದನ್ನು ಪ್ರಾಕ್ಟೀಸ್ ಮಾಡೋದು, ಆಮೇಲೆ ಸೆಟಲ್ ಬಂದ್ಬಿಟ್ಟು ಮಾತಾಡೋದು. ಸೊ ಅದಕ್ಕೆ ರಿಷಿ ಅವರು ನಮಗೆ ಸೆಟಲ್ ತುಂಬ ಹೆಲ್ಪ್ ಮಾಡಿದ್ರು. ಅಂದರೆ ಎಲ್ಲಾದರೂ ಒಂದು ಕಡೆ ಆಫ್ ನಮ್ಮ ಥರ ನಮ್ಮ ಬೆಂಗಳೂರು ಭಾಷೆನೋ ಇಲ್ಲ, ಇವ್ದು ಆಲ್ಮೋಸ್ಟ್ ಬೆಂಗಳೂರು ಭಾಷೆನೇ, ದಾವಣಗೆರೆದು ಏನಾದರೂ ಬಂದರೆ ಅವ್ರು ಇಲ್ಲ ಅದು ಮಂಗಳೂರವ್ರ ಥರ ಅನಿಸ್ತಾ ಇಲ್ಲ ಅಂತೆಲ್ಲ ಹೇಳಿ. ಆಮೇಲೆ ಡಬ್ಬಿಂಗಲ್ಲೂ ಕೂಡ ತುಂಬ ಟೈಮ್ ತೊಗೊಂಡು ನಾವು ಅದನ್ನು ನೀಟಾಗಿ ಹಾಗೆ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಆದಷ್ಟು ಸೆಟ್ಟಲ್ಲೇ ಶೂಟಿಂಗ್ ಸ್ಪಾಟಲ್ಲೇ ಕರೆಕ್ಟಾಗಿ ಮಾತಾಡೋಕ್ಕೆ ಟ್ರೈ ಮಾಡಿದ್ವಿ. ಆ್ಯಂಡ್ ಅದನ್ನು ಡಬ್ಬಿಂಗಲ್ಲಿ ಕೂಡ ಮ್ಯಾಚ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಸೊ ಅದು ಒಂದು ಸ್ವಲ್ಪ ಚೆನ್ನಾಗಿತ್ತು, ಆ ಲರ್ನಿಂಗ್ ಪ್ರಾಸೆಸ್ ಚೆನ್ನಾಗಿತ್ತು. ಕರೆಕ್ಟ್. ಸೊ ದೀಕ್ಷಾಗೆ ಒಂದು ಲವ್ ಆಗಿತ್ತು ಅಂತ ಗೊತ್ತಾಯಿತು ಟೀಸರ್ ನೋಡುವಾಗ. ನಿಮಗೆ ಈಗ ವರ್ಕ್ಶಾಪ್ ಮತ್ತು ಇಡೀ ಪ್ರೊಸೆಸ್ಸಲ್ಲಿ ಅಲ್ಲಿ ಮ್ಯಾಂಗ್ಳೂರ್ ಹುಡುಗರ ಮೇಲೆ ಯಾರ ಮೇಲಾದರೂ ಲವ್ ಆಯ್ತಾ? ಲವ್ ಇತ್ತಾ ಯಾವಾಗ ಯಾವುದಾದ್ರು? ಮಂಗಳೂರು ಹುಡುಗರ ಮೇಲೆ ಲವ್ ಆಗಿಲ್ಲ, ಬಟ್ ಎಲ್ಲರೂ ತುಂಬಾ ಹ್ಯಾಂಡ್ಸಮ್ ಪೀಪಲ್, ಎಲ್ಲ ಚೆನ್ನಾಗಿ ಉದ್ದಕ್ಕೆ ಬೆಳ್ಳಗೆ, ನೈಸ್ ಹೇರ್, ನೈಸ್ ಬಿಯರ್ಡ್, ಎವ್ರಿಬಡಿ ಎಲ್ಲ ಒಳ್ಳೊಳ್ಳೆ ಫೀಚರ್ಸ್ ಇದೆ ಮಂಗಳೂರು ಹುಡುಗರಿಗೆ. ಲವ್ ಆಗಿಲ್ಲ, ಬಟ್ ನೋಡೋಕೆ ಎಲ್ಲರೂ ಚೆನ್ನಾಗಿದ್ದಾರೆ. ಆರ್ಟ್ನ ಅಡ್ಮೈರ್ ಮಾಡೋಕ್ಕೆ ಏನು ತೊಂದರೆ ಇಲ್ಲ. ಕ್ರಶ್ ಆಗಿಲ್ಲ. ನಾನು ನೀಟಾಗಿ ಸುಮ್ಮನೆ ಎದುರುಗಡೆ ಬಂದವನು ನೋಡಿದ್ದೀನಿ ಅಷ್ಟೇ, ಆ ಥರ ಕಾನ್ಸಂಟ್ರೇಟ್ ಮಾಡಿ ಯಾರನ್ನೂ ನೋಡಿದ್ದಿಲ್ಲ. ಓಕೆ. ಇನ್ನು ಸರ್, ಇನ್ನು ಬೇರೆ ಬೇರೆ ಚಾಲೆಂಜಸ್ ಅಂದರೆ ಅಫ್ಕೋರ್ಸ್ ಓವರ್ ಆಲ್ ಸಿನಿಮಾ ನಿಮಗೆ ಬೇರೆ ಥರದ್ದೇ ಹೊಸ ಎಕ್ಸ್ಪೀರಿಯನ್ಸ್ ಸಿಕ್ಕಿರುತ್ತೆ. ಏನು ಅಂದರೆ ಟೇಕ್ ಹೋಮ್ ಏನು ಆ್ಯಕ್ಚುಲಿ ಈ ಪಾತ್ರ ಪ್ಲೇ ಮಾಡಿದ್ಮೇಲೆ, ಈ ಇಡೀ ಒಂದು ಸ್ಟೋರಿಯ ಭಾಗ ಆದಮೇಲೆ ನಿಮ್ಗೆ ಏನು ಅನ್ನಿಸ್ತು ಆ್ಯಕ್ಚುಲಿ ಆ್ಯಸ್ ಅನ್ ಆ್ಯಕ್ಟರ್? ಏನೆಲ್ಲ ನೀವು ಕಲ್ತ್ಕೊಂಡ್ರಿ ಅಂತ ಈ ಪಾತ್ರದಿಂದ? ಚೇತನ ಪಾತ್ರ ಸಿನಿಮಾ ಓವರ್ ಆಲ್ ತುಂಬ ಎಕ್ಸ್ಪೀರಿಯನ್ಸ್ ಇದೆ ಇದರಲ್ಲಿ. ಓವರ್ ಆಲ್ ಸಿನಿಮಾ ಅಂತ ಹೋದರೆ ಪ್ರತಿಯೊಂದು ಭಾಗದಲ್ಲೂ ನಾನು ತೊಡಗಿಸ್ಕೊಂಡಿದ್ದೆ. ಬರೀ ಬಂದೆ ಡೈಲಾಗ್ ಹೇಳಿದೆ, ಆ್ಯಕ್ಟಿಂಗ್ ಮಾಡಿದೆ ಹೋದೆ ಇಲ್ಲ. ಸ್ಕ್ರ್ಯಾಚಿಂದ ಸ್ಟಾರ್ಟ್ ಆಗಿದ್ದು ಎಂಡ್ವರೆಗೂ ಅದು ಜೊತೆಗಿದ್ದೀನಿ ನಾನು. ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಕೆಲಸ ಮಾಡಿಕೊಂಡು ನಡ್ಕೊಂಬಂದಿದ್ದು. ಎಲ್ಲ ಡಿಪಾರ್ಟ್ಮೆಂಟ್ಗಳು ಹೆಂಗೆ ಕೆಲಸ ಆಗುತ್ತೆ, ಎಷ್ಟು ಕಷ್ಟ ಇರುತ್ತೆ ಅನ್ನೋದು ನನಗೆ ಅರ್ಥ ಆಗಿದ್ದು ಈ ಸಿನಿಮಾದಿಂದ. ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಆರ್ಟ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎಸ್ಪೆಷಲಿ ಎಷ್ಟು ಕಷ್ಟ ಇದೆ ನನಗೆ ಇವಾಗ ಗೊತ್ತಾಗಿದ್ದು. ಮುಂಚೆಲ್ಲ ಅಂದರೆ ಬೇರೆ ಎಲ್ಲೇ ಹೋದಾಗಲೂ ಡೈಲಾಗ್ ಹೇಳ್ತೀವಿ, ವಾಪಸ್ ಮನೆ ಹೋಗ್ತೀವಿ ಅಷ್ಟೇ. ಬೇರೆ ಡಿಪಾರ್ಟ್ಮೆಂಟ್ ಹೆಂಗೆ ಮಾಡುತ್ತೆ ನೋಡಿರ್ತೀವಿ, ಬಟ್ ಎಕ್ಸ್ಪೀರಿಯನ್ಸ್ ಆಗಿರಲ್ಲ. ಇಲ್ಲ, ನನಗೆ ಅದೆಲ್ಲ ಎಕ್ಸ್ಪೀರಿಯನ್ಸ್ ಆಯಿತು. ಅದೊಂದು ನನಗೆ ದೊಡ್ಡ ಲೆಸನ್ ಅದು. ಕರೆಕ್ಟ್. ಇನ್ನು ಚೈತ್ರ ಅವರಿಗೆ ಐ ಗೆಸ್ ಲೈಕ್ ಆಫ್ಟರ್ ಲೈಕ್ ಸಪ್ತಸಾಗರ ಮತ್ತು ಟೋಬಿ ಆದಮೇಲೆ ಮೋಸ್ಟ್ ಎಕ್ಸ್ಪೆನ್ಸಿವ್ ಫಿಲಮ್ ಇನ್ ಕನ್ನಡ ಅಂತ ಅಂದ್ಕೊಳ್ಬೋದು ಈ ಸಿನಿಮಾ. ಅಫ್ಕೋರ್ಸ್ ಅದಾದ್ಮೇಲೆ ತೊಗೊಂಡಿದ್ದೇ ಇದೆ ಅನ್ಸುತ್ತೆ. ಓಕೆ ಓಕೆ. ಹೌದಾ? ಟೋಬಿ ಆದಮೇಲೆ ಅದು ಇಲ್ಲ, ಎಲ್ಲ ಕೇಳ್ತಾ ಇದ್ದೆ, ಬಟ್ ತಮಿಳಲ್ಲಿ ಮಾಡ್ತಾ ಇದ್ನಲ್ಲ, ಸೊ ಅದ್ರ ಜೊತೆ ಇದು ತೊಗೊಂಡು. ಓಕೆ. ಸೊ ಈಗ ಸ್ಟಾರ್ಟಿಂಗ್ ಫ್ರಮ್ ಉಳಿದವರ ಕಣ್ಣಂತೆಯಿಂದ ಹಿಡಿದು ಸಾಕಷ್ಟು ಸಿನಿಮಾಗಳು ಬಂದಿದೆ ಆ ಭಾಗದ್ದು. ಇದು ಎಷ್ಟು ಡಿಫ್ರೆಂಟ್ ಅಂತ ನಿಮಗೆ ಅನಿಸುತ್ತೆ ಆ್ಯಕ್ಚುಲಿ? ಇವ್ರ ಕಲ್ಚರಲ್ಲಿ ಆ ಹುಲಿ ವೇಷದ ಕುಣಿತ ಇದೆ ಅನ್ನೋದು ಬಿಟ್ಟರೆ ಆ ಒಂದು ಸಿಮಿಲಾರಿಟಿ ಒಂದಷ್ಟೇ. ಆದರೆ ಕಥೆಯಾಗಿ ಟೋಟಲ್ ಡಿಫ್ರೆಂಟ್ ಟ್ರೀಟ್ಮೆಂಟೇ ಇದೆ. ಅಂದರೆ ಒಂದು ಲವ್ ಸ್ಟೋರಿ ಇದೆ. ಆ್ಯಂಡ್ ಆ ಹುಲಿ ವೇಷ ಅವ್ರ ದಸರಾ ಟೈಮಲ್ಲಿ ಇರ್ಬೋದು, ಇಲ್ಲ ನಮ್ಮಲ್ಲಿ ನಮ್ಮ ಸಿನಿಮಾದಲ್ಲಿ ಒಂದಷ್ಟು ವರ್ಷದ ದಸರಾ ಕಾಣಿಸುತ್ತೆ. ಸೊ ಆ ಟೈಮ್ ಚೇಂಜಲ್ಲಿ ಅಲ್ಲಿ ಆ ಹುಲಿ ವೇಷ ಆ ಒಂದು ಎಳೆ ಬರೋದುಂಟು. ಬಟ್ ಅದೆಲ್ಲವೂ ಯಾವುದ್ರಲ್ಲೂ ರಿಪೀಟ್ ಆಗಿರೋ ಥರ ಅದೇ ಥರ ಯೂಸ್ ಮಾಡೋದಾಗಲಿ ಅದು ನಾವು ಮಾಡಿಲ್ಲ. ಬಿಕಾಸ್ ನಮ್ಮ ಕತೆಗೆ ಪೂರಕವಾಗಿದೆ. ನಾವು ಬಳಸಿರುವಂಥ ಏನೋ ಏನೇನು ಬ್ಯಾಕ್ ಡ್ರಾಪಲ್ಲಿ ನಾವು ಹಬ್ಬ ತೋರಿಸಿದ್ದೀವಿ, ಇಲ್ಲ ಸಂಭ್ರಮಗಳನ್ನೆಲ್ಲ ತೋರಿಸಿದ್ದೀವಿ, ಅದು ಈ ಲವ್ ಸ್ಟೋರಿ ಏನಿದೆ ಅದ್ರ ಸುತ್ತ ನಡೆಯುತ್ತೆ. ಆ್ಯಂಡ್ ಇವ್ರ ರಿಲೇಷನ್ಶಿಪ್ಗೆ ಅದೆಲ್ಲನೂ ಮ್ಯಾಟ್ರ್ ಆಗುತ್ತೆ.
ಆ ಸುತ್ತ ನಡೀತಿರುವಂಥ ಒಂದು ಏನೋ ಆ ಸೆಲೆಬ್ರೇಷನ್ಸ್ ಇರ್ಬೋದು, ಇಲ್ಲ ಅದ್ರ ಆ ಎಳೆ ಅಲ್ಲೊಂದು ಏನು ಹೋಗ್ತಾ ಇದೆ ಆ ಕತೆ ಪ್ಯಾರಲಲ್ಲಾಗಿ, ಅದು ನಮ್ಮ ರಿಲೇಶನ್ಶಿಪ್ಗೆ ನಾವು ಪ್ರೀತಿಸ್ತಿರ್ಬೇಕಾದ್ರೆ ಅದೆಲ್ಲವೂ ನಮಗೆ ಏನೋ ಪೂರಕವಾಗೇ ಇದೆ. ಸೊ ಅದು ಡಿಫ್ರೆಂಟ್ ಆಗಿ ತೋರಿಸಿದ್ದಾರೆ. ಆ್ಯಂಡ್ ಒಂದು ಡ್ರಾಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಅಂತೂ ಸಿಗುತ್ತೆ, ಬಿಕಾಸ್ ದೇರ್ ಇಸ್ ಲವ್, ದೇರ್ ಇಸ್ ಡ್ರಾಮಾ, ದೇರ್ ಇಸ್ ಇಟ್ ಬೇಸ್ಡ್ ಆನ್ ಅ ರಿಯಲ್ ಇನ್ಸಿಡೆಂಟ್ ಅಥವಾ ಇಟ್ಸ್ ನಾಟ್ ಅ ರಿಯಲ್ ಇನ್ಸಿಡೆಂಟ್, ಇಟ್ಸ್ ಫಿಕ್ಷನಲ್, ಬಟ್ ರಿಯಲ್ ಪೀಪಲ್. ಯಾರೋ ಒಬ್ರು ಚೇತು ಮತ್ತೆ ದೀಕ್ಷಾ ಅಂತ ಒಬ್ಳು ಲವ್ ಸ್ಟೋರಿ ಇರಬೇಕಾದ್ರೆ ನೀವು ಒಂದು ಕ್ಯಾಮ್ರಾ ಇಟ್ಟರೆ ಹೆಂಗೆ ಅನ್ಸುತ್ತೋ ಅದನ್ನ ಶಿವಸೇನಾ ಅವರು ಹಾಗೆ ಕ್ಯಾಪ್ಚರ್ ಮಾಡಿದ್ದಾರೆ. ಆ್ಯಂಡ್ ಅದಕ್ಕೆ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಎಲ್ಲವನ್ನೂ ಕೊಟ್ಟು, ಇವಾಗ ಫೈಟ್ಸ್ ಇರ್ಬೋದು, ಸಾಂಗ್ಸ್ ಇರ್ಬೋದು, ಇಲ್ಲ ಏನೋ ಆ ಸ್ಟೋರಿ ವೈಸ್ ಪ್ರತಿಯೊಂದೂ ಆ ಕಮರ್ಷಿಯಲ್ ಟ್ರೀಟ್ಮೆಂಟ್ ಇಟ್ಕೊಂಡು ಆ ಕಂಟೆಂಟ್ನ ಸ್ಟ್ರಾಂಗ್ ಆಗಿಟ್ಟು ಅದನ್ನೆಲ್ಲ ನಾವು ಎಲಿವೇಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ. ಆ್ಯಂಡ್ ಕಾಣಿಸ್ತಾ ಇದೆ ಕೂಡ. ಆ್ಯಂಡ್ ಆ ಪ್ರೊಡಕ್ಷನ್ ವ್ಯಾಲ್ಯೂ ಆಲ್ಸೋ, ಪ್ರೊಡ್ಯೂಸರ್ ತುಂಬ ಚೆನ್ನಾಗಿ ಖರ್ಚು ಮಾಡಿದ್ದಾರೆ ಟು ಶೋ ದಸರಾ. ನಮಗೆ ಒಂದಿನ 2,000 ಜೂನಿಯರ್ ಆರ್ಟಿಸ್ಟ್ ಇದ್ರು ನಮಗೆ ಅದು ಹಬ್ಬದ್ದು ತೋರ್ಸೋಕ್ಕೆ. ಆ್ಯಂಡ್ ಅದನ್ನ ಓಕೆ ಅದಾದ್ಮೇಲೆ ಆ್ಯಡ್ ಮಾಡೋಣ CGI ಅದ್ರದ್ದು ಅಂತ ಏನೋ ಅನ್ಕೊಂಡಿಲ್ಲ, ಅದಕ್ಕೆ ಹಂಗೆ ಕಾಣಿಸ್ಬೇಕು. ಇವಾಗ ಡ್ರೋನ್ ಶಾಟ್ ಇಟ್ಟರೆ ಅಲ್ಲಿ ಜನ ಇದ್ದಾರೆ ಅಂತ ಅನ್ಸ್ಬೇಕು ಅಂತಾನೆ ಕರೆಸಿ ಮಾಡಿಸಿದ್ದು ಅಂಥದ್ದು. ಸೊ ನಾನು ಫಸ್ಟ್ ಟೈಮ್ ಅಷ್ಟು ದೊಡ್ಡ ಏನೋ ಜೂನಿಯರ್ ಆರ್ಟಿಸ್ಟ್ ಎಲ್ಲ ಇರೋ ಒಂದು ಸೆಟ್ಟಲ್ಲಿ ಕೆಲಸ ಮಾಡಿದ್ದು. ಸೊ ಅದೆಲ್ಲವೂ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಲೈಕ್ ವೆರಿ ರಿಚ್ ಆಗಿ ಆ ಹಬ್ಬನ ಹಾಗೆ ತೋರಿಸಿದ್ದಾರೆ. ಆ್ಯಂಡ್ ಅದ್ರ ಸುತ್ತ ನಡೀತಾ ಇರುವಂಥ ಇವರಿಬ್ರು ಪುಟ್ಟ ಲವ್ ಸ್ಟೋರಿನೂ ಕ್ಯಾಪ್ಚರ್ ಮಾಡ್ಕೊಂಡಿದ್ದಾರೆ. ಓಕೆ. ಸೊ ರಿತ್ವಿಕ್ ಅವರು ಆ್ಯಕ್ಚುಲಿ ನಿಮ್ಮ ಬರ್ತ್ಡೇ ಸಂದರ್ಭದಲ್ಲಿ ರಿಲೀಸ್ ಆದಂತಹ ಒಂದು ವಿಡಿಯೋ ಅಲ್ಲಿ ಪ್ರೆಸ್ ಮೀಟಲ್ಲಿ ಹೇಳ್ಕೊಂಡಿದ್ರಿ, ಅಂದರೆ ಆಲ್ಮೋಸ್ಟ್ 10+ ಫಿಲಮ್ಸ್ ಎಕ್ಸ್ಪೀರಿಯನ್ಸ್ ಇರುವ ಹಿರಿಯ ನಟಿ ಜೊತೆಗೆ, ಅಂದರೆ ಅವ್ರು ನಿಮ್ಮನ್ನು ಅವರು ನಿಮ್ಮ ಸಿನಿಮಾಗೆ ನಾಯಕಿಯಾಗಿ ಲೈಕ್ ಸೆಲೆಕ್ಟ್ ಆಗಿದ್ದು ಅಥವಾ ಅವರು ಒಪ್ಕೊಂಡಿದ್ದು ತುಂಬ ಖುಷಿ ವಿಷಯ ಅಂತೆಲ್ಲ ಥ್ಯಾಂಕ್ಸ್ ಎಲ್ಲ ಹೇಳಿದ್ರಿ. ಹೆಂಗಿತ್ತು ಆ್ಯಕ್ಚುಲಿ ಹಿರಿಯ ನಟಿ ಜೊತೆ ಎಕ್ಸ್ಪೀರಿಯನ್ಸ್? ಹಿರಿಯ ನಟಿಗೆ ಇನ್ ಟರ್ಮ್ಸ್ ಆಫ್ ನಂಬರ್ ಆಫ್ ಫಿಲಮ್ಸ್. ಸೊ ಕಾಣಿಕೆ ಇಟ್ಟೋಗಿ ಆಮೇಲೆ ನಿಶಾಂತ್ ಅವ್ರಿಗೆ ಹೇಳ್ತೀನಿ ಕಾಣಿಕೆ. ಹಿರಿಯ ನಟಿ ಅಂದರೆ ನಾವು ಇವ್ರನ್ನ ಅಂದರೆ ಯಾವತ್ತೂ ಪರಿಚಯ ಇರಲಿಲ್ಲ. ಇವರು ಸ್ಕ್ರೀನ್ ನೋಡಿರ್ತೀವಿ ಅಷ್ಟೇ ಬಿಟ್ಟರೆ ಪರ್ಸನಲಾಗಿ ಪರಿಚಯ ಇರಲಿಲ್ಲ. ಸ್ಕ್ರೀನಲ್ಲಿ ನೋಡಿದಾಗ ಗೊತ್ತಾಗುತ್ತೆ ನಿಮಗೆ ಇವರು ವಿಭಿನ್ನವಾಗಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಅಂದರೆ ಕ್ಯಾರೆಕ್ಟರ್ ಒಳಗೆ ಎಷ್ಟು ಇನ್ವಾಲ್ವ್ ಆಗಿರ್ತಾರೆ ಅಂತಂದರೆ ನಿಮಗೆ ಅದೆಲ್ಲೂ ಚೈತ್ರ ಅಂತ ಕಾಣಿಸಲ್ಲ, ಅಲ್ಲಿ ಆ ಪಾತ್ರವಾಗೇ ಇರ್ತಾರೆ ಅವರು. ಅದು ನಮಗೆ ತುಂಬ ಇಂಪ್ರೆಸ್ ಆಗಿತ್ತು ಫಸ್ಟ್ ಅವ್ರು ನೋಡಿದಾಗೆಲ್ಲ, ಬೇರೆ ಸಿನಿಮಾಗಳು ನೋಡಿದಾಗ. ಭೇಟಿಯಾದಾಗ ಫಸ್ಟ್ ನಾನು ಅವ್ರು ಭೇಟಿಯಾದಾಗ ಕತೆ ಹೇಳಕ್ಕೆ ಭೇಟಿಯಾಗಿದ್ದು. ಫಸ್ಟ್ ನಾನು ಡೈರೆಕ್ಟ್ರು ಕತೆ ಹೇಳಕ್ಕೆ ಹೋಗಿದ್ದೆ, ಅವರು ಕತೆ ಹೇಳಕ್ಕೆ ನಾನು ಜೊತೆ ಹೋಗಿದ್ದಷ್ಟೇ. ಒಂದು ಮಾತಾಡಲಿಲ್ಲ ಅವತ್ತು ಅವರು, ಒಂದು ಫರ್ನಿಚರ್ ಥರ ಕೂತೇ ಇದ್ದೋದ್ರು. ಬೇಸಿಕಲಿ ನನಗೆ ಇವ್ರು ಒಪ್ಕೋಬೇಕಿತ್ತು, ಸಿನಿಮಾಗೆ ಇವ್ರು ಬರಬೇಕಿತ್ತು. ಓಕೆ. ನನಗೆ ಕತೆ ಗೊತ್ತಾ, ಕತೆ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅದು. ಅವ್ರು ಎಷ್ಟಲಿ ಹೇಳಿದ್ರು ನಾನು ಕತೆ ಕೂತ್ಕೊಂಡು ಕೇಳ್ತೀನಿ ನಾನು. ಅವ್ರಿಗೆ ಆ ಕೆಪಾಸಿಟಿ ಇದೆ, ಶೆಟ್ರು ಎಷ್ಟು ಚೆನ್ನಾಗಿ ಕತೆ ಹೇಳ್ತಾರೆ ಅವರು. ನಾನು ಈಗ ಇವ್ರಿಗಾಗಿರ್ಬೋದು, ಚರಣ್ ಸರ್ಗಾಗಿರ್ಬೋದು, ನಮ್ಮ ಫೈಟ್ ಮಾಸ್ಟರ್ ಆಗಿರ್ಬೋದು, ಎವ್ರಿ ಟೈಮ್ ಕತೆ ಹೇಳೋಕ್ಕೆ ಕರೆಸ್ದಾಗೆಲ್ಲ ನಾನು ಅವ್ರು ನೋಡ್ತಿರ್ಲಿಲ್ಲ, ಯಾರು ಕತೆ ಕೇಳ್ತಿರ್ತಾರಲ್ಲ ಅವ್ರ ಮುಖ ನೋಡೋದು. ಅವರು ಯಾವ ಪೋರ್ಷನ್ಗೆ ಅವ್ರು ಖುಷಿ ಆಗ್ತಾರೆ, ಎಲ್ಲಿ ಸೆಡ್ ಆಗ್ತಾರೆ, ನಾ ಇವ್ರ ಮುಖ ನೋಡಿ ಕೂತಿರೋದು ಹಿಂಗೆ. ಹಾಂ ಓಕೆ, ಇದು ರಿಯಾಕ್ಷನ್ ಹಿಂಗಿದೆ, ಸರಿ ವರ್ಕ್ ಆಗ್ತಿದೆ ಇದು ಅಂತ. ಫಸ್ಟ್ ಇವ್ರು ನೋಡಿದ ಅಲ್ಲಷ್ಟೇ ಹಾಯ್ ಅಂತ ಹೇಳಿದ್ರು, ಹಾಯ್ ಅಂತ ಹೇಳಿದ್ರೆ ಅದಾಯಿತು. ನನಗೊಂದು ತಲೆಯಲ್ಲಿತ್ತು, ಇವರು ಇಷ್ಟು ದೊಡ್ಡ ಸಿನಿಮಾಗಳು ಮಾಡಿದ್ದಾರೆ, ನೀವು ಹೇಳಂಗೆ ಹಿರಿಯ ನಟಿ. ಸೊ ನಾವು ಇವಾಗ ಹೆಜ್ಜೆ ಇಡ್ತಿರೋರು, ಇವಾಗ ಅಂಬೆಗಾಲ್ ಇಡ್ತಾ ಇದ್ದೀವಿ. ಯುವ ನಟ. ನಾನು ಯುವ ನಟ ಬೇರೆ, ಹಿರಿಯ ಕಲಾವಿದ. ಸೊ ಹೆಂಗೆ ಅಂತ ದ್ವಿಭಾಷಾ ನಟಿ ಸರ್, ದ್ವಿಭಾಷಾ ನಟಿ ಬೇರೆ. ಈ ಮೂರಾಯ್ತಾ? ಇನ್ನೊಂದು ಯಾವ್ದು ಇವಾಗ? ತೆಲುಗು. ಓಕೆ. ಸೊ ಅಷ್ಟೆಲ್ಲ ಗರಿಗಳು ಇಟ್ಕೊಂಡ್ರು ನಟಿ ಜೊತೆಗೆ. ಇವಾಗ ಯುವ ನಟ ಅಂಬೆಗಾಲ್ ಇಟ್ಕೊಂಡು ಬರ್ತಿರೋರು ನನಗೆ ಹೆಂಗಿರ್ಬೋದು ಎಕ್ಸ್ಪೀರಿಯನ್ಸ್ ಅಂತ ನನಗೊಂದು ಕ್ವಶನ್ ಮಾರ್ಕ್ ಇತ್ತು. ನಾನೊಂದಿಷ್ಟು ಇಮ್ಯಾಜಿನ್ ಮಾಡಿದ್ದೆ, ಇವ್ರಿಗೆ ಹಿಂಗೆ ಟೆಂಟಮ್ಸ್ ಇರುತ್ತೆ ಇವರು, ಯಾಕಂದರೆ ಅಂತ ಪ್ರೊಡಕ್ಷನ್ ಹೌಸಲ್ಲಿ ಮಾಡಿರ್ತಾರೆ, ಹಿರಿಯ ನಟಿ ಬೇರೆ, ಹೆಂಗೆ ಅಂದ್ಕೊಂಡು ತಲೆಗಿತ್ತು. ಬಟ್ ನಾನು ಏನು ಇಮ್ಯಾಜಿನ್ ಮಾಡಿದೆ ಅದೆಲ್ಲ ಉಲ್ಟಾ ಇದ್ರು ಆ್ಯಕ್ಚುಲಿ. 1% ಎಲ್ಲೂ ಆ ಥರದ್ದು ಇರಲಿಲ್ಲ. ಟೆಂಟಮ್ಸ್ ನಂಗೆ ಇದೇ ಬೇಕು ಅದೇ ಬೇಕು ಆ ಥರದ್ದು ಏನೇನೂ ಇರಲಿಲ್ಲ. ತುಂಬ ಜನ ಅಂದರೆ ಈಗ ಸಿನಿಮಾ ನೋಡೋ ನಿರ್ದೇಶಕರಾಗಿರ್ಬೋದು, ನಮ್ಮ ಟೆಕ್ನಿಕಲ್ ಟೀಮ್ ಆಗಿರ್ಬೋದು, ಕೆಮಿಸ್ಟ್ರಿ ಚೆನ್ನಾಗಿದೆ ಅಂತ ಹೇಳಿದ್ರು, ರೊಮ್ಯಾಂಟಿಕ್ಸ್ ಚೆನ್ನಾಗಿ ಬಂತು ಅಂತ ಹೇಳಿದ್ರು. ಅದೆಲ್ಲವೂ ಇವರಿಂದನೇ ಅದು. ಯಾಕೆ ನಾನು ಜಾಸ್ತಿ ಮಾತಾಡ್ತಿರ್ಲಿಲ್ಲ, ಅದು ಅವ್ರಿಗೆ ನೋಡಿದ್ರು, ಅದನ್ನ ಅವ್ರಿಗೆ ಗೊತ್ತಾಗಿತ್ತು. ಇವ್ನು ಹಿಂಗೆ ಬಿಟ್ಟರೆ ಸೀನ್ ಹೊಡ್ಸ್ಕೊಂಡು ಹೋಗುತ್ತಲ್ಲಿ ಸಿನಿಮಾ ಇದಾಗುತ್ತೆ ಅಂದ್ಕೊಂಡು ಪಾಪ ಅವರಾಗಿ ಇನಿಷಿಯೇಟಿವ್ ತೊಗೊಂಡು ಒಂದು ಮಾತಾಡಿಸಿ ಒಳ್ಳೆ ಫ್ರೆಂಡ್ ಆಗಿ ಆಮೇಲೆ ಆ ಸೀನ್ಸ್ ಎಲ್ಲ ಚೆನ್ನಾಗಿ ಬಂತು. ಆವಾಗಿಂದ ಅದು ನಂದೇನು ಪರ್ಸ್ಪೆಕ್ಟಿವ್ ಅವ್ರ ಮೇಲೆ ಅದು ಸಂಪೂರ್ಣವಾಗಿ ಬದಲಾಗಿ
ಇವಾಗ ಹಿರಿಯ ನಟಿ ಜೊತೆಗೆ ಸೊ ರೊಮ್ಯಾಂಟಿಕ್ ಸೀನ್ಸ್ ಏನೆಲ್ಲ ಇದೆಯೋ ಅದಕ್ಕೆ ಸಂಪೂರ್ಣ ಕ್ರೆಡಿಟ್ ಅವ್ರಿಗೆ ಕೊಡ್ತೀರಾ? ಆಫ್ ಕೋರ್ಸ್. ಯಾಕೆ ಗೊತ್ತಾ, ಇವ್ರು ಒಂದು ಮಾತಾಡ್ ಆಕ್ಷನ್ ಹೇಳಿದಾಗ ಅಂತ ಏನೋ ಆಕ್ಷನ್ ಮಾಡಿಬಿಟ್ಟು ಅದಾದ್ಮೇಲೆ ಫುಲ್ ಸೈಲೆಂಟ್ ಆಗಿ ಕೂತಿರ್ತಾರೆ. ನನಗೆ ಈ ಸೀನ್ ಇವರಿಬ್ರು ಎಷ್ಟು ವರ್ಷದಿಂದ ಪರಿಚಯ ತರ ಕಾಣಿಸ್ಬೇಕು, ಇವ್ರು ಬರೀ ಇಷ್ಟೇ ಮಾಡಿದ್ರೆ ಲೈಕ್ ಓಕೆ ಚೆನ್ನಾಗಿ ಮಾಡ್ತಿದ್ದಾರೆ, ಬಟ್ ಅವ್ರ ಆ ಒಂದು ಈಸ್ ಇದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಫಸ್ಟ್ ಅವ್ರು ನನ್ನ ಫ್ರೆಂಡ್ ಆಗ್ಬೇಕು, ಅದಾದ್ಮೇಲೆ ಅದು ಈಸ್ ಬರೋದು. ಇಲ್ಲ ಏನೋ ಒಂದು ಮುಜುಗರ ಒಂದು ಚೂರ್ ಇದ್ರು ಕ್ಯಾಮ್ರಲ್ಲಿ ಕಾಣಿಸ್ಬಿಡುತ್ತಲ್ವಾ ಅನ್ನೋದು ಒಂದು ನಂತಲ್ಲಿ ಹೇಳಿ. ಸೊ ಆ್ಯಕ್ಚುಲಿ ಇದು ಸಿನಿಮಾಕ್ಕಾಗಿ ನನ್ನ ಸ್ವಾರ್ಥಕ್ಕಾಗಿ ನಾನು ಹೆಚ್ಚು ಹೋಗಿ ಮಾತಾಡಿಸಿ, ಬಟ್ ದೆನ್ ರಿಯಲೈಸ್ ಈ ಸಚ್ ಅ ನೈಸ್ ಪರ್ಸನ್. ಆ್ಯಂಡ್ ಅವ್ರು ಮಾತಾಡಿದ್ರೆ ತೂಕ ಇದೆ ಆ್ಯಕ್ಚುಲಿ. ಸುಮ್ಮನೆ ನಾನು ವಟ ಮಾಡ್ತೀನಿ, ಅವರು ಏನು ಮಾತಾಡ್ತಾರೋ ಅವರು ಹಿ ನೋಸ್ ವಾಟ್ ಹಿ ವಾಂಟ್ಸ್ ಇನ್ ಲೈಫ್, ಆ ಥರ ಮನುಷ್ಯ. ಆ್ಯಂಡ್ ಅವ್ರ ಜೊತೆ ಏನೋ ಎಕ್ಸ್ಪೀರಿಯನ್ಸಸ್ಸು ಇಲ್ಲ ಏನೇನು ಮಾತಾಡ್ತಿದ್ವಿ, ಅದಾದಮೇಲೆ ಇಟ್ ಬಿಕೇಮ್ ಅ ವೆರಿ ಕ್ಯಾಂಡಿಡ್. ನನಗೆ ಎಲ್ಲೂ ಫೋರ್ಸ್ಫುಲ್ ಕಾನ್ವರ್ಸೇಷನ್ ಆಗಿಲ್ಲ. ನಾನು ಹೆಚ್ಚು ಮಾತಾಡಿದೆ ಕರೆಕ್ಟು, ಬಟ್ ಹಂಗಂತ ಎಲ್ಲೂ ಫೋರ್ಸ್ಫುಲ್ ಆಗಿ ಅಯ್ಯೋ ಮಾತಾಡಬೇಕಲ್ಲ ಅಂತ ಆಗಿದ್ದೇನೂ ಅಲ್ಲದೆ ತುಂಬ ಚೆನ್ನಾಗಿ ನಾವು ಬಿಕೇಮ್ ಗುಡ್ ಫ್ರೆಂಡ್ಸ್. ಆ್ಯಂಡ್ ಅದು ಸ್ಕ್ರೀನ್ ಮೇಲೆ ಆ ಕೆಮಿಸ್ಟ್ರಿನೂ ಹಂಗೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದೊಂದು ಖುಷಿ, ಅದರಿಂದ ಸಿನಿಮಾನೂ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದು. ಈಗ ನಿಮ್ದು ಟೀಸರಲ್ಲಿ ತೋರಿಸಿರೋ ಪ್ರಕಾರ ನೀವು ವೆರಿ ರಗಡ್ ಅಂತ ಅನ್ಸುತ್ತೆ, ಮತ್ತೆ ನಿಮ್ಮ ನಾಯಿ ಊಟ ಮಾಡೋದಕ್ಕೋಸ್ಕರ ಕೊಲೆ ಮಾಡ್ಲಿಕ್ಕೆ ಹೊರಟವ್ರು ನೀವು ಆ್ಯಕ್ಚುಲಿ. ಸೊ ಆ ಥರದೊಂದು ಪಾತ್ರ ಅವ್ರದ್ದು ಸಂಪೂರ್ಣವಾಗಿ ಡಿಫ್ರೆಂಟ್ ಆಗಿದೆ, ಬಟ್ ಸ್ಟಿಲ್ ಆ ಪಾತ್ರ ನಿಮ್ಮ ಜೊತೆಗೆ ಲವಲ್ಲಿ ಬೀಳ್ತಾ ಇದೆ. ಅಂದರೆ ಜಸ್ಟ್ ಇದು ಯಾವ ಥರ ಜಾನ್ರ ಅಂತ ಅನ್ಕೋಬೇಕು ನಾವು ಆ್ಯಕ್ಚುಲಿ? ಲವ್ ಸ್ಟೋರಿನ ಅಥವಾ ಒಂದು ಇಂಟೆನ್ಸ್ ಏನೋ ಒಂದು ಮರ್ಡರ್ ಮಿಸ್ಟ್ರಿ ಇರುತ್ತೆ ಇದರಲ್ಲಿ, ಅಥವಾ ಏನಿದೆ ಆ್ಯಕ್ಚುಲಿ ಎಕ್ಸಾಕ್ಟ್ಲಿ ಏನು ಅಂದ್ಕೊಂಡು ನಾವು ಬರಬೇಕು ಥಿಯೇಟ್ರ್ ಒಳಗಡೆ ಅಂತ? ಇದು ಮರ್ಡರ್ ಮಿಸ್ಟ್ರಿ ಪ್ಲಸ್ ಹಾರರ್ ಸಿನಿಮಾ ಇದು. ಓಕೆ, ಹಿಂಗೆಲ್ಲ ಲವ್ ಜೊತೆಗೆ ದೇರ್ಸ್ ಅ ಲಾಟ್ ಆಫ್ ಡ್ರಾಮಾ. ಆ್ಯಂಡ್ ಅದರಲ್ಲಿ ಲೈಕ್ ವಿ ಸೆಡ್ ತುಂಬ ಕ್ಯಾರೆಕ್ಟರ್ಸ್ ಬಂದು ಹೋಗುತ್ತೆ, ಸುತ್ತ ಹೆಣ್ಣು ಆಗ್ತಾ ಇರುತ್ತೆ. ಸೊ ಲವ್ ಡ್ರಾಮಾ ಅಂತ ಹೇಳ್ಬೋದು ಅಷ್ಟೇ ಸರ್. ಅಲ್ಲ, ಆ ಥರ ಹೇಳಕ್ ಹೋದ್ರೆ ನಿರ್ದೇಶಕರು ಹೊಡಿತಾರೆ ಅಂತ ಹೇಳಕ್ ಅದ ಇವ್ರೇನು ಹೇಳಿದ್ರು ಅದು ಕರೆಕ್ಟ್. ಓಕೆ. ಸೊ ಇನ್ನು ಟೆಕ್ನಿಕಲಿ ನಾವು ಮಾತಾಡೋದಾದರೆ ಎಲ್ಲ ತುಂಬ ಒಳ್ಳೆ ಟೆಕ್ನಿಷಿಯನ್ಸ್, ಶ್ರೀಮಂತ ಟೆಕ್ನಿಷಿಯನ್ಸ್ ಈ ಸಿನಿಮಾಗೆ ವರ್ಕ್ ಮಾಡಿದ್ದಾರೆ. ಚಂದ್ರರಾಜ್ ಅವರ ಮ್ಯೂಸಿಕ್, ಶಿವಸೇನಾ ಅವರು DOP, ಎಡಿಟಿಂಗ್ ಇರ್ಬೋದು, ತುಂಬ ಅಂದರೆ ಯಾವುದು ಎಲ್ಲೂ ಕಡಿಮೆ ಆಗಲಿಲ್ಲ ಆ್ಯಕ್ಚುಲಿ. ಆ ಥರದ್ದು ನಿರ್ಮಾಪಕರು ಕೊಟ್ಟಿದ್ದಾರೆ. ಪ್ಲಸ್ ರಿಷಿತ್ ಶೆಟ್ಟಿ ಅವರು ಆ್ಯಕ್ಚುಲಿ ನಿಮ್ಮ ಜೊತೆಗೆ ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾಯಿದ್ರು ಗಿಣಿರಾಮ ಸೀರಿಯಲಲ್ಲಿ. ಸೊ ಅವರಿಗೆ ನೀವು ಅವಕಾಶ ಕೊಟ್ಟಿರೋದು, ಪ್ಲಸ್ ಮೊದಲನೇ ಸಿನಿಮಾದಲ್ಲಿ ಅವ್ರು ಈ ರೀತಿ ಅಂದರೆ ಎಕ್ಸಿಕ್ಯೂಷನ್ ಸ್ಕಿಲ್ಸ್ ಸದ್ಯಕ್ಕೆ ಅಷ್ಟೇ ನಾವು ನೋಡಿರೋದು, ಫುಲ್ ಫಿಲಮ್ ನೋಡಿಲ್ಲ. ಸೊ ಅದು ತುಂಬ ಬೆಟರ್ ಆಗಿರುವಂಥದ್ದು. ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಫಸ್ಟ್ ಇದ್ರ ಬಗ್ಗೆ ನಾವು ಥ್ಯಾಂಕ್ಸ್ ಹೇಳಬೇಕಾಗಿರೋದು ನಿಶಾಂತ್, ನಮ್ಮ ಪ್ರೊಡ್ಯೂಸರ್ಗೆ. ಯಾಕಂದ್ರೆ ನಾವು ಹೊಸಬ್ರನ್ನು ನೋಡದೆ ನಮ್ಮ ಮೇಲೆ ನಾವು ಕೇಳಿದ್ನೆಲ್ಲ ಯಾವುದೂ ಇಲ್ಲ ಅಂತ ಹೇಳಿಲ್ಲ ಅವರು. ರಿಷಿತ್ ಅವರು ಎಷ್ಟು ಸರ್ ಬಜೆಟ್? ಒಂದು ಅವರು ಯೂಟ್ಯೂಬ್ಗೆ ಹಾಕೊಳ್ತಾರೆ ಇದು 100 ಕೋಟಿಯ ಸಿನಿಮಾ ಅಂತ ಹೇಳ್ಬೋದು, ಬಟ್ ಅಷ್ಟೇ. ಸೊ ನಾನು ಆ್ಯಕ್ಚುಲಿ ನಿಶಾಂತ್ ಅವ್ರಿಗೆ ಶೆಟ್ರು ನಾನು ಕೂತ್ಕೊಂಡು ಕತೆ ಎಲ್ಲ ರೆಡಿ ಆಯಿತು, ಆರ್ಟಿಸ್ಟ್ಗಳು ಏನೋ ಅಂದ್ಕೊಂಡೆಲ್ಲ ಆಯಿತು. ನಿಶಾಂತ್ ಅವರು ಓಕೆ ಅಂತ ಹೇಳಿದ್ರು. ಇನ್ನು ಅವ್ರಿಗೆ ಬಜೆಟ್ ಕೊಡಬೇಕಲ್ಲ ಫಸ್ಟು. ನಾನು ಶೆಟ್ರು ಕೂತ್ಕೊಂಡು ಲೆಕ್ಕ ಮಾಡಿದ್ವಿ, ಇದಕ್ಕಿಷ್ಟು, ಈ ಡಿಪಾರ್ಟ್ಮೆಂಟ್ ಇಷ್ಟು, ಈ ಇದೆಲ್ಲ ಬರ್ಕೊಂಡ್ವಿ. ಆವಾಗ ಬಂದು ಬಜೆಟ್ಟು 2.5 ಕೋಟಿ ನಾವು ಬರ್ಕೊಂಡಿದ್ದೆ ಪೇಪರ್. ಹಿರಿಯ ನಟಿ ಅವ್ರು ಬಂದ ಮೇಲೆ ಜಾಸ್ತಿ ಆಯ್ತು ಅದು? ನಂದೇನಿಲ್ಲ, ನಂದೇನಿರಲ್ಲ, ನೀವು ಬೇರೆ ಮಾತಾಡ್ಕೊಳ್ಳಿ. ಹಿರಿಯ ನಟಿ ಅಲ್ಲಿ ಅವಾಗ ಸಿನಿಮಾಲಿ ಇದ್ರು, ಅವ್ರ ಹೆಸರಿತ್ತು, ಅದು ನಂಬರ್ ಸಿಕ್ತಲ್ಲ, ನಾವು ಬೇರೆ ನಂಬರ್ ಸಿಕ್ಕಿಲ್ಲ ಅಂತ ಯಾರ್ಯಾರು ಹೋದ್ರಲ್ವಾ ಅವ್ರ ಬಜೆಟ್ ಕೇಳಿದ್ರೆ ನೀವು ತಲೆ ಸುತ್ತ ಬಿದ್ದೋಗ್ತೀರಾ. ಬೇರೆ ಹೆಸರುಗಳು ಯಾರು, ಬೇರೆ ಯಾವ ನಾಯಕಿ? ಬಟ್ ಆದ್ರೆ ಇವಾಗ ಅದಕ್ಕೆ ಕಂಪೇರ್ ಅಲ್ಲ, ನಾನು ಆಪ್ಷನ್ಸ್ ಕೊಡ್ಲಾ ಯಾರ್ಯಾರು ಅಂತ, ಬೇರೆಯವ್ರು ಯಾರ್ಯಾರು ಇದ್ರು ಅಂತ? ತಮನ್ನಾ ಭಾಟಿಯಾ, ಓಕೆ, ಅವ್ರ ಖುಷಿಗೆ ಹಾಕೋಣ ಒಂದು ಐಟಮ್ ನಂಬರ್. ಹೇಳಿ. ಮೃಣಾಲ್ ಠಾಕೂರ್ ಅವರು ಹೇಳಿ. ಇದು ಪೂಜಾ ಹೆಗ್ಡೆ, ಒಂದು ಸ್ಪೆಷಲ್ ಸಾಂಗ್ ಎಲ್ಲರೂ ಮಾಡಿದ್ದಾರೆ. ಅನುಷ್ಕಾ ಶೆಟ್ಟಿ. ಯಾಕೆ ಬಜೆಟ್ ಜಾಸ್ತಿ ಆಯಿತು ಅನ್ನೋ ಕಾರಣಕ್ಕೆ ಇವನ್ನೆಲ್ಲ ಬಂದು ಒಂದು ಐಟಮ್ ಸಾಂಗ್ ಮಾಡಿಸಿದ್ವಿ. ಅವರೆಲ್ಲ ಸ್ಪೆಷಲ್ ನಂಬರ್ ಮಾಡಿದ್ರೆ ಸಿನಿಮಾ ಹೆಂಗೆ ಅವ್ರು ಬಂದ್ರೆ ಸಾಕು, ಸಿನಿಮಾ ಇಟ್ಟಲ್ವಾ. ಸೊ ಕರೆಕ್ಟ್. ಸೊ ಅದರಿಂದ ಬಜೆಟ್ಗೆ 100 ಕೋಟಿ ಆಗಿದೆ. ಸೂಪರ್ ಸರ್, ಒಳ್ಳೇದಾಗಲಿ. ಸೊ ಮೊದಲನೇ ಸಿನಿಮಾಗೆ ಈ ಥರ ಘಟಾನುಘಟಿ ನಟಿಯರು ಅಂದರೆ ಈ ಥರ ಲೈಕ್ ಸ್ಪೆಷಲ್ ನಂಬರ್ಸ್ ಎಲ್ಲ ಮಾಡ್ತಿರೋದು ಎಷ್ಟು ಖುಷಿ ಆಗುತ್ತೆ ನಿಮಗೆ? ಐ ಆಮ್ ಬ್ಲೆಸ್ಡ್ ಸರ್. ಕರೆಕ್ಟ್ ಅಲ್ಲ? ಸೊ ಎಲ್ಲರೂ ಸಿಗಲ್ಲ ಹಿಂಗೆಲ್ಲ. ಆ್ಯಕ್ಚುಲಿ ಇವ್ರು ಸಿಕ್ಕಿದೆ ಹೆಚ್ಚು, ಜೊತೆಗೆ ಅವರೆಲ್ಲ ಅಂದರೆ ಹಿರಿಯ ನಟಿ ಸಿಕ್ಕಿದೆ ನಮಗೆ, ಅದರೊಟ್ಟಿಗೆ ಅವರೆಲ್ಲ ಸಿಕ್ಕಿದ್ರೆ ತುಂಬ ಖುಷಿ ಇದೆ ಸರ್ ನನಗೆ. ನನಗಿಂತ ಜಾಸ್ತಿ ನಮ್ಮ ಡೈರೆಕ್ಟರ್ ಖುಷಿ ಇದ್ದಾರೆ ಅಲ್ವಾ? ಕರೆಕ್ಟ್. ಚೈತ್ರ ಆಚಾರ್ ಅವರು ಆ್ಯಕ್ಚುಲಿ ಒಂದು ಹೇಳಬೇಕು, ಜಸ್ಟ್ ಇವಾಗ ಅಫ್ಕೋರ್ಸ್ ನೀವು ಇದ್ದೀರಾ ಅನ್ನೋ ಕಾರಣಕ್ಕೆ ಸಿನಿಮಾ ನೋಡೋಕೆ ಬರ್ತಾರೆ, ಸರ್ ಇದ್ದಾರೆ, ಅದೆಲ್ಲ ಇದೆ. ಬಟ್ ಓವರ್ ಆಲ್ ಅಂದರೆ ಏನು ಅಂದರೆ ಜನಗಳಿಗೆ ಏನು ಅಂದ್ಕೊಂಡು ಆಚೆ ಹೋಗ್ತಾರೆ ಅಂದರೆ ತುಂಬ ಒಂದು ಸ್ಯಾಡ್ ಎಂಡಿಂಗ್ ಆಗಿರುತ್ತೆ ಈ ಸಿನಿಮಾ, ಅಥವಾ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ತು ಅಂತ ಖುಷಿ ಪಟ್ಕೊಂಡು ಹೋಗ್ತಾರಾ? ಯಾವ ರೀತಿ ಇರುತ್ತೆ?
ಡೆಫಿನೆಟ್ಲಿ ಒಂದು ಅಂದ್ರೆ ಅವರು ಈ ಎರಡು ಪಾತ್ರಗಳಿಗೆ ರೂಟ್ ಮಾಡ್ಕೊಂಡಂತ ಹೋಗ್ತಾರೆ. ಹಿಂಗ್ ಆಗ್ಬೇಕಿತ್ತು, ಹಿಂಗ್ ಆಗ್ಬಾರ್ದಿತ್ತು, ಹಿಂಗ್ ಮಾಡಿದ್ರೆ ಚೆನ್ನಾಗಿರೋದಲ್ವಾ. ಚೇತು, So ಇದು ದೀಕ್ಷಾನ ಒಂದು- ತಗೊಂಡು ಹೋಗ್ತಾರೆ ಒಂದು ಹಾ ಖಂಡಿತವಾಗ್ಲು. ಅಂಡ್ ಅವ್ರ ಪ್ರೀತಿ ಏನಿದೆ ಆ ಜನಕ್ಕೆ ತಲುಪತ್ತೆ. ಅಂಡ್ ಅವ್ರಿಗೆ ಆಗ್ತಿರೋ ನೋವು, ಖುಷಿ ಎಲ್ಲವನ್ನೂ ಅವ್ರಿಗೆ ನಾವು ತಲುಪಿಸ್ತೀವಿ ಅನ್ನೋದು ನನ್ನ ನಂಬಿಕೆ. ಆ ಪಾತ್ರಗಳನ್ನ ನೋಡಿದಾಗ ನಿಮ್ಗೆ ಎಲ್ರಿಗೂ ಅದು ಫೀಲ್ ಆಗುತ್ತೆ. ಅಂಡ್ ಎಲ್ಲಾದ್ರೂ ಏನಾದರೂ ತೊಂದರೆ ಆಗ್ತದೆ, ಛೇ ಹಿಂಗೆ ಆಗ್ಬಾರ್ದಿತ್ತೇನೋ ಅಂತ ಅನ್ಸುತ್ತೆ. ಆ್ಯಂಡ್ ಖುಷಿಯಾಗಿರ್ಬೇಕಾದ್ರೆ ಇಷ್ಟು ಚೆನ್ನಾಗಿದಾರಪ್ಪ, ಹಿಂಗಿರ್ಬೇಕು, ದೃಷ್ಟಿ ಬೀಳದೆ ಇರಲಿ ಅಂತಲೂ ಹೇಳ್ತೀರಾ. ಸೊ ಹಾಗೆ ಇರುವಂಥ ಒಂದು ಲವ್ ಸ್ಟೋರಿ. ಆ್ಯಂಡ್ ನೀವು ಹೊರಗಡೆ ಹೋಗ್ಬೇಕಾದ್ರೆ ಟೋಬಿ ಥರ ನಾವು ಹತ್ಕೊಂಡೆಲ್ಲ ಹೊರಗಡೆ ಹೋಗಲ್ಲ. ಅದು ಡಿಪೆಂಡ್ ಆಗುತ್ತೆ. ಕೆಲವರು ಖುಷಿಗೂ ಹತ್ಕೊಂಡು ಹೋಗ್ತಾರೆ, ಛೇ ಇಷ್ಟು ಚೆನ್ನಾಗಿದಾರಪ್ಪ ಅಂತ. ಸೊ ಅದೆಲ್ಲ ಹೇಳೋಕ್ಕಾಗಲ್ಲ. ಅದು ಬಟ್ ನಾವೇನು ಎಕ್ಸ್ಪೀರಿಯನ್ಸ್ ಕೊಡ್ತಾ ಇದೀವಿ, ಡಿಪೆಂಡಿಂಗ್ ಆನ್ ದ ಸ್ಟೋರಿ, ಒಂದು ಬ್ಯೂಟಿಫುಲ್ ನಿಮ್ಗೆ ಹಾರ್ಟ್ ಅಂತೂ ಫುಲ್ ಅಂತ ಅನಿಸಿ ಹೋಗ್ತೀರಾ. ಯಾಕಂದ್ರೆ ಬರೀ ಈಗ ಟೋಬಿ ಆಗಿರ್ಬೋದು, ಸಪ್ತ ಆಗಿರ್ಬೋದು, ಬರೀ ಅಳಿಸೋದೇ ಜಾಸ್ತಿ ಆಗಿದೆ ಆಕ್ಚುಲಿ ಚೈತ್ರ ಅವರು. ನಾನು 3 BHK ಅದೊಂಥರ ಬೇರೆ ತರ ನಾನೆಲ್ಲ ಅಳಿಸೋದು, ಡೈರೆಕ್ಟರ್ಸ್ ಬರೀತಾರೆ ಹಂಗೆ. ನಾನು ಅದಕ್ಕೆ ಅಲ್ಲ, ನೀವೀಗ ಹೆಸರನ್ನ ಚೇಂಜ್ ಮಾಡಿಸ್ಕೊಂಡ್ರಿ, ಚೈತ್ರ ಬೇಡ ನನಗೆ, ದೀಕ್ಷಾ ಬೇರೆ ಚೇಂಜ್ ಮಾಡ್ಕೊಳ್ಳಿ ಅಂತ. ಸೊ ಈ ತರ ಹ್ಯಾಪಿ ಎಂಡಿಂಗೇ ಇರ್ಬೇಕು ನನಗೆ, ಫುಲ್ ಫ್ಲೆಜ್ ಆ ಥರ ಏನೋ ನನ್ನ ಪಾತ್ರಗಳು ಅಷ್ಟೇ. ಒಂದು ನನ್ಗೆ ಯಾವ್ದು ಎಕ್ಸೈಟ್ ಮಾಡುತ್ತೋ ಅದು ತಗೊಳ್ತೀನಿ. ಕಥೆಗಳು ಅದ್ರ ಎಂಡಿಂಗು ಇಲ್ಲ ಅದ್ರ ಸ್ಟಾರ್ಟಿಂಗ್ ನಾನು ಇನ್ವಾಲ್ವ್ ಆದರೆ ನಾನು ಕ್ರಿಯೇಟರ್ ಆಗಬೇಕು, ಆಕ್ಟರ್ ಕೆಲಸ ಬಿಡಬೇಕಷ್ಟೇ. ಸೊ ನನಗೆ ಆ್ಯಕ್ಟಿಂಗ್, ನೀವು ಒಂದು ಕತೆ ಹೇಳಿದ್ರು ನಾನು ಹ್ಯಾಪಿ ಎಂಡಿಂಗ ಸ್ಯಾಡ್ ಎಂಡಿಂಗ ನೋಡಲ್ಲ. ಆ ಪಾತ್ರ ಏನು ಮಾಡ್ತಾ ಇದೆ, ಆ ಕತೆಗೆ ಚೆನ್ನಾಗಿದೆಯಾ, ಅದು ಥ್ರಿಲ್ಲರ್ ಆಗಿರ್ಬೋದು, ಹಾರರ್ ಆಗಿರ್ಬೋದು, ಕಾಮಿಡಿ ಆಗಿರ್ಬೋದು, ಆ್ಯಂಡ್ ವಾಟ್ ಎವರ್ ಎಮೋಷನಲ್ ಡ್ರಾಮಾ ಆಗಿರ್ಬೋದು. ಸೊ ನಾನು ಆ್ಯಕ್ಚುಲಿ ಆ ಜಾನರ್ಸೇ ಸೆಲೆಕ್ಟ್ ಮಾಡಲ್ಲ. ಈ ಸರ್ತಿ ಇದು ಮಾಡಿದ್ದೀನಿ, ನೆಕ್ಸ್ಟ್ ಇನ್ನೊಂದು ಜಾನರ್ ಅಂತ. ಈ ಪಾತ್ರ ವಿಭಿನ್ನವಾಗಿದೆಯಾ, ಓಕೆ ಇದು ದೀಕ್ಷಾ, ಅದರಲ್ಲಿ ಐಶ್ವರ್ಯ, ಓಕೆ ಇದರಲ್ಲಿ ಜೆನ್ನಿ, ಇದು ಮಾತ್ರ ನೋಡ್ತೀನಿ ಹೊರತು ನಾನು ಯಾವತ್ತೂ ಐ ಥಿಂಕ್ ಸ್ಕೇಲ್ ಆಫ್ ದ ಫಿಲ್ಮು, ಯಾರಿದ್ದಾರೆ, ಯಾರು ಫೇಮಸ್ಸು, ಯಾರಲ್ಲ, ಇವರು ಅದು ಯಾವುದನ್ನು ನೋಡಿಲ್ಲ. ಮುಂದೆನೂ ಹಾಗೆ ಇದನ್ನೇ ಫಾಲೋ ಮಾಡ್ಬೇಕಂತಲೇ ಇರೋದು. ಓಕೆ. ಸೊ ನೀವು ಡಬ್ಬಿಂಗ್ ಇಬ್ರು ಮಾಡಿರ್ತೀರಾ. ಸೊ ಯಾವ ಪರ್ಟಿಕ್ಯುಲರ್ ಅಂದರೆ ಎಕ್ಸ್ ಫ್ಯಾಕ್ಟರ್ಸ್ ತುಂಬ ಇರ್ಬೋದು, ಅಥವಾ ಒಂದು ಇರ್ಬೋದು, ಅಥವಾ ಸಾಕಷ್ಟು ಇರ್ಬೋದು ನಿಮ್ಮ ಸಿನಿಮಾದಲ್ಲಿ. ಬಟ್ ಅಂದರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಸೀನ್ ಇದು ನಿಜವಾಗ್ಲೂ ಬೇರೆ ಥರದ್ದೇ ವಿಭಿನ್ನವಾದ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಪ್ರೇಕ್ಷಕರಿಗೆ ಅಂತ ನಿಮಗೆ ಅನ್ಸಿರೋದು ಯಾವುದಾದ್ರು ಒಂದು ಸೀನ್ ಹೇಳೋದಾದರೆ ಇಬ್ರು? ನನಗೆ ಕ್ಲೈಮ್ಯಾಕ್ಸ್ ಅನಿಸುತ್ತೆ. ಪ್ರೀ ಕ್ಲೈಮ್ಯಾಕ್ಸು ಜನಕ್ಕೆ ಎಕ್ಸ್ಪೆಕ್ಟ್ ಮಾಡಿರಲ್ಲ, ಅದು ಒಳ್ಳೆ ಫೀಲ್. ಅಂದ್ರೆ ಏನೋ ಒಂದು ಎಕ್ಸ್ಪೆಕ್ಟ್ ಮಾಡಿರ್ತಾರೆ, ಬಟ್ ಅದಾಗಿರಲ್ಲ. ಅದಾಗಿರಲ್ಲ. ನಿಮಗೂ ಅದೇನಾ ಬೇರೆ ಯಾವುದಿಲ್ಲ ಇಂಟರ್ವಲ್ ಪಾಯಿಂಟ್ಸ್ ಆ ಥರ? ಅದೆಲ್ಲ ಚೆನ್ನಾಗಿದೆ. ಅಂದ್ರೆ ಒಂದೊಂದು ಹಂತದಲ್ಲೂ ಎಲಿವೇಶನ್ ಪಾಯಿಂಟ್ಸ್ ಇದೆ. ಬಟ್ ಅದನ್ನೆಲ್ಲ ದಾಟಿ ಲಾಸ್ಟ್ ಒನ್ನು ಎಲ್ಲ ಅಂದ್ರೆ ಅದನ್ನೆಲ್ಲ ಮರ್ಸ್ಬಿಟ್ಟು ಹಿಂಗಾಯ್ತಾ ಇದು ಅಂತ ಅನ್ಕೊಂಡು ಹೋಗ್ತೀರಾ ಗ್ಯಾರಂಟಿ. ಓಕೆ. ಸೊ ಅದು ನಮ್ಗೂ ನೋಡುವಾಗ ಹಂಗೆ ಅನ್ಸೋದು, ಹಿಂಗ ಅಂತ ಆ ಥರ. ಕರೆಕ್ಟ್. ಸೊ ಈಗ ನೀವು ಮಾತಾಡಿರೋದನ್ನ ನೋಡಿ ಜನಕ್ಕೆ ಕ್ಯೂರಿಯಾಸಿಟಿ ಹುಟ್ಟಿದ್ರೆ ಡೆಫಿನೆಟ್ಲಿ ಅವರು ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡ್ತಾರೆ. ಅಫ್ಕೋರ್ಸ್ ಅಂದರೆ ಪ್ರಿಮೈಸ್ ಎಲ್ಲ ನೋಡುವಾಗ, ಅಥವಾ ಏನು ಕಂಟೆಂಟ್ಸ್ ಆಚೆ ಬಂದಿದ್ದೆಲ್ಲ ನೋಡುವಾಗ ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಈ ಸಿನಿಮಾ ನೋಡಬೇಕು ಅಂತ 100% ಅನಿಸುತ್ತೆ. ಇಬ್ಬರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು.